ಪ್ರತಾಪ್ ಸಿಂಹ ವರ್ಸಸ್ ಭಾನು ಮುಸ್ತಾಕ್. ಚಾಮುಂಡಿ ಬೆಟ್ಟ ಯುದ್ಧಕ್ಕೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಖತ್ ಕೌಂಟರ್ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಯುದ್ಧಕ್ಕೆ ಕುಮಾರಸ್ವಾಮಿ ಎಂಟ್ರಿ. ಡಿಸಿಎಂ ಡಿಕೆ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ.ಕೆ ಕೌಂಟರ್ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂದಿದ್ದ ಡಿಕೆ ಶಿವಕುಮಾರ್, ಡಿಕೆಶಿ ಅವರ ಉದ್ದಟತನ ಹೇಳಿಕೆ ಸರಿಯಲ್ಲ ಎಂದ ಎಚ್.ಡಿ.ಕೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಸ್ಯೆ ಸೃಷ್ಟಿಸೋದೇ ಇವರ ಕೆಲಸ. ನಾಡಿನ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸರ್ಕಾರ ಸೋತಿದೆ. ಕಾಂಗ್ರೆಸ್ಸಿನ ಯಾರ ನಾಯಕತ್ವದಲ್ಲೂ ಕೂಡ ಪರಿಹಾರ ನೆಟ್ಟಿಗೆ ಸಿಗ್ತಾ ಇಲ್ಲ. ಜನರ ಕಷ್ಟ ಸುಖದಲ್ಲಿ ನಾಯಕರು ಭಾಗಿಯಾಗ್ತಾ ಇಲ್ಲ. ಸರ್ಕಾರದ ನಾಯಕರಿಗೆ ಬರೀ ಸ್ಥಾನಮಾನದ್ದೇ ಚಿಂತೆ, ಅದು ಬಿಟ್ಟರೆ ಇನ್ಯಾವ ಯೋಚನೆಯೂ ಅವರಿಗಿಲ್ಲ. ಡಿಕೆ ಸೇರಿ ಸರ್ಕಾರದ ಮಂದಿಗೆ ಕುಮಾರಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಚಾಮುಂಡಿ ಬೆಟ್ಟ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಭಾನು ಮುಸ್ತಾಕ್ ರವರನ್ನ ಆಹ್ವಾನಿಸಬೇಕು ದಸರಾಗೆ ಎನ್ನುವಂಥ ವಿಚಾರದಲ್ಲಿ ಆರಂಭಗೊಂಡಂಥ ವಿಚಾರ. ಸೊ ಡಿಕೆ ಶಿವಕುಮಾರ್ ಒಂದೇ ಮಾತಿಗೆ ಹೇಳ್ಬಿಟ್ರು, ಆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ. ಸೂಕ್ಷ್ಮ ವಿಚಾರಗಳನ್ನು, ಧಾರ್ಮಿಕ ಸೂಕ್ಷ್ಮತೆಗಳನ್ನು, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಅವರು ಹೇಳಿದ್ದು ಸರಿಯೇ ಆಗಿದ್ದರೂ ಕೂಡ ಧಾರ್ಮಿಕ ವಿಚಾರದಲ್ಲಿ ಒಂದು ಸ್ವಲ್ಪ ನ್ಯೂಟ್ರಲ್ ತನವನ್ನು ತೋರಿಸಬೇಕಾಗಿ ಬರುತ್ತೆ. ಒಂದು ಸಮುದಾಯಕ್ಕೆ ಸೀಮಿತ ಮಾಡೋದಲ್ಲ, ಅಥವಾ ಇನ್ನೊಂದು ಸಮುದಾಯಕ್ಕೆ ತೀರಾ ಅದು ಅಲ್ವೇ ಅಲ್ಲ ಅನ್ನೋ ತರಹದ ಹೇಳಿಕೆಯನ್ನು ಕೂಡ ಕೊಡಬಾರ್ದು. ಈ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. ಹಿಂದೂಗಳ ಆಸ್ತಿ ಇಲ್ಲ ಅದು ಉದ್ದಟತನ ಇದೆಯಲ್ಲ, ಉದ್ದಟತನ ಬೇಡ. ಇವರು ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅವ್ರು ಉದ್ದಟತನ. ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ಈ ರೀತಿಯ ಒಂದು ಸಮಸ್ಯೆಗಳು ಉಂಟು ಮಾಡೋದೇನಿದೆ, ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ. ಇವತ್ತು ನಾಡಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರ ಕಡೆ ಈ ಯಾರ ನಾಯಕತ್ವದಲ್ಲೂ ಇವತ್ತು ಕಷ್ಟ ಸುಖದಲ್ಲಿ ಇಲ್ಲ. ಇವತ್ತು ಮಳೆಗಾಲದಲ್ಲಿ ಆಗಿರತಕ್ಕಂಥ ಅನಾಹುತಗಳು, ಬೇರೆ ಬೇರೆಯ ಒಂದು ಸಮಸ್ಯೆಗಳು ಏನಿದ್ದಾವೆ, ಅದೆಲ್ಲವನ್ನ ನೋಡಿದಾಗ ಈ ನಾಯಕರುಗಳಿಗೆ ಇವತ್ತು ಈ ಸರ್ಕಾರ ಬಂದ ನಂತರ 2ನೇ ವರ್ಷವನ್ನೇನು ಮುಗಿಸಿದ್ದಾರೆ, ಅವರುಗಳಿಗೆ ಅವರವರ ಪಕ್ಷದಲ್ಲಿ ಯಾರಿಗೆ ಸ್ಥಾನಮಾನಗಳನ್ನ ಪಡಿಬೇಕು ಅನ್ನೋದೇ ಪ್ರಮುಖವಾಗಿರ್ತಕ್ಕಂಥ ಅವರ ಒಂದು ನಡವಳಿಕೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಾಡಿನ ಜನತೆಯ ಕಷ್ಟ ಸುಖ ನೋಡಿ. ಇವತ್ತು ಅದು ಬಿಟ್ಟು ಇಂಥ ಒಂದು ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಾಡಿನ ಒಂದು ಗೌರವವನ್ನು ಹಾಳು ಮಾಡಿ. ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಇಲ್ಲ ಅದು ಉದ್ದಟತನ ಇದೆಯಲ್ಲ, ಉದ್ದಟತನ ಬೇಡ. ಇವರು ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅವ್ರು ಉದ್ದಟತನ. ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ಈ ರೀತಿಯ ಒಂದು ಸಮಸ್ಯೆಗಳು ಉಂಟು ಮಾಡೋದೇನಿದೆ, ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ. ಇವತ್ತು ನಾಡಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರ ಕಡೆ ಈ ಯಾರ ನಾಯಕತ್ವದಲ್ಲೂ ಇವತ್ತು ಕಷ್ಟ ಸುಖದಲ್ಲಿ ಇಲ್ಲ. ಇವತ್ತು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಇಲ್ಲ ಅದು ಉದ್ದಟತನ ಇದೆಯಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.